ಬಳ್ಳಾರಿ ಜೈಲಲ್ಲಿ ಮಂಕಾಗಿದ್ದ ದರ್ಶನ್ ಒಂದು ದಿನವೂ ಕೂಡ ಹೆಚ್ಚು ಲವಲವಿಕೆಯಿಂದ ಇರಲಿಲ್ವಂತೆ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಬಹಳ ಆರಾಮಾಗಿ ಕಾಲ ಕಳೀತಾ ಇದ್ದ, ಬಹಳ ರಾಜಾರೋಷವಾಗಿದ್ದ, ಬಹಳಷ್ಟು ರಾಜಾತಿಥ್ಯವು ಕೂಡ ಆತನಿಗೆ ಸಿಗ್ತಾ ಇತ್ತು. ಆದರೆ ಬಳ್ಳಾರಿ ಸೇರಿದ ಮೇಲೆ ಗುಂಪು ಯಾವುದೂ ಕೂಡ ಇರಲಿಲ್ಲ, ಓಡಾಡೋದಕ್ಕೆ ಜೊತೆಗಿರುವಂತಹ ರೌಡಿಗಳು ಕೂಡ ಇರಲಿಲ್ಲ. ಹೀಗಾಗಿ ಕಂಬಿ ಹಿಂದೆ ಕೂತ್ಕೊಂಡು ಒಂದಿಷ್ಟು ಕಣ್ಣೀರು ಕೂಡ ಸುರಿಸಿದಂಗೆ ಇತ್ತು. ಆದರೆ ಯಾವಾಗ ತಾಯಿ ಹೋಗಿ ಧೈರ್ಯ ಹೇಳಿ ಬಂದರು, ಅದಾದ ನಂತರ ದಾಸ ಖುಷಿಯಾಗಿದ್ದಾನಂತೆ. ಕಂಬಿ ಹಿಂದೆ ಸೊರಗಿದ್ದ ಪೊರ್ಕಿಗೆ ಹೆತ್ತವಳ ಬಲ. ನಟ ದರ್ಶನ್ ಇವತ್ತು ಜಗತ್ತಿನ ಪಾಲಿಗೆ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾನೆ. ಆದ್ರೆ ಹೆತ್ತವಳ ಪಾಲಿಗೆ ಮಾತ್ರ ಯಾವತ್ತಿದ್ರೂ ಮಗನೇ. ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ. ಕೊಲೆ ಮಾಡಿದ್ದೇ ಆದ್ರೆ ಶಿಕ್ಷೆಯನ್ನೂ ಅನುಭವಿಸಿ ಬರ್ತಾನೆ. ಹೊರಗೆ ಬಂದ್ಮೇಲಾದ್ರೂ ಒಳ್ಳೆ ಮಗನಾಗ್ತಾನೆ ಅನ್ನೋ ನಂಬಿಕೆ ಮೇಲೆಯೇ ಮೀನಾ ತೂಗುದೀಪ್ ಸಾಂತ್ವನ ಹೇಳಿ ಬಂದಿದ್ದು. ಇಷ್ಟು ದಿನ ಸರಿಯಾಗಿ ಊಟ ಮಾಡದ ದರ್ಶನ್ ಇವತ್ತು ಚಿಕನ್ ಊಟವನ್ನ 2 ತುತ್ತು ಜಾಸ್ತಿಯೇ ಮಾಡಿದಾನೆ. 800 ಗ್ರಾಂ ಚಿಕನ್, ಚಪಾತಿ, ಅನ್ನ, ಸಾರು, ಮಜ್ಜಿಗೆ ಬಾರಿಸಿದಾನೆ. ರಾಜಾತಿಥ್ಯ ಎಫೆಕ್ಟ್, ಮೊಬೈಲ್ಗಳ ಜಾಡು ಹಿಡಿದ ಕಾಕಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಾನೇ ಪುಡಾಂಗ್ ಬಾಸ್ ಅಂತ ಮೆರೆದಿದ್ದವ ನಟ ದರ್ಶನ್. ರೌಡಿ ನಾಗನ ಜೊತೆ ಸೇರ್ಕೊಂಡು ಒಂದ್ ಕೈಯಲ್ಲಿ ಕಾಫಿ ಮಗ್ಗು, ಇನ್ನೊಂದ್ ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ಬಿಲ್ಡಪ್ ಕೊಟ್ಟಿದ್ದ. ಯಾವಾಗ ಇದು ಜಗಜ್ಜಾಹೀರಾಯಿತೋ ಪರಪ್ಪನ ಅಗ್ರಹಾರ ಜೈಲಿನ ಮೂಲೆ ಮೂಲೆಯನ್ನ ಪೊಲೀಸರು ಜಾಲಾಡಿದ್ರು. ಈ ವೇಳೆ 15 ಮೊಬೈಲ್ಗಳು ಪತ್ತೆಯಾಗಿದ್ವು. ಇದರ ಜಾಡು ಹಿಡಿದು ತನಿಖೆ ನಡೆಸಿದ ಪೊಲೀಸರು ಜೈಲೊಳಗೆ ಮೊಬೈಲ್ ಫೋನ್ ತಂದಿದ್ಯಾರು, ಮೊಬೈಲ್ ಸಪ್ಲೈ ಮಾಡ್ತಿದ್ದವ್ರು ಯಾರು ಅನ್ನೋದರ ಜಾಡನ್ನ ಪತ್ತೆ ಮಾಡಿದ್ದಾರೆ. ದರ್ಶನ್ ಹಾಗೂ ರೌಡಿ ನಾಗನ ವಿಚಾರಣೆ ನಡೆಸಿದ್ದ ಪೊಲೀಸರು ಹಲವಾರು ಮಾಹಿತಿ ಕಲೆ ಹಾಕಿದ್ರು. ಯಾವಾಗ ಪೊಲೀಸರು ಸಣ್ಣ ಸುಳಿವು ಬಿಡದಂತೆ ತನಿಖೆ ಶುರು ಮಾಡಿದ್ರೋ ಆಗ್ಲೇ ಕೆಜಿಎಫ್ ಮೂಲದ ಹಂತಕ ವಿಜಯ್ ಲಾಕ್ ಆಗಿದ್ದು. ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಈತನೇ ಮೊಬೈಲ್ ಮಾರಾಟದ ಡೀಲ್ ಮಾಡಿದ್ದ. ದುರಂತ ಅಂದ್ರೆ ಜೈಲಾಧಿಕಾರಿಗಳ ಸಹಾಯದಿಂದಲೇ ಮೊಬೈಲ್ ಮಾರಾಟ ಮಾಡ್ತಿದ್ನಂತೆ. ಜೈಲೊಳಗೆ ಮೊಬೈಲ್ ತರೋದೇ ಅಪರಾಧ. ಅಂಥದ್ರಲ್ಲಿ ಈತ ಮೊಬೈಲ್ ಅಂಗಡಿಯೇ ಇಟ್ಕೊಂಡ ರೀತಿಯಲ್ಲಿ ಮಾರಾಟ ಮಾಡ್ತಿದ್ನಂತೆ. 10,000 ಮೊಬೈಲ್ ಅನ್ನ 1 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಿದ್ದ. ಈತನಿಂದ ಕೆಲ ನಟೋರಿಯಸ್ ರೌಡಿಗಳು ಕೂಡ ಮೊಬೈಲ್ ಖರೀದಿ ಮಾಡಿದ್ರಂತೆ. ಇನ್ನು ಜೈಲು ಸೇರಿರೋ ಪವಿತ್ರ ಗೌಡ ಜಾಮೀನಿನ ಮೊರೆ ಹೋಗಿದ್ದಾರೆ. ಇವತ್ತು ಇದರ ವಿಚಾರಣೆ ನಡಿಬೇಕಾಗಿತ್ತು. ಆದರೆ ಎಸ್ಪಿಪಿ ಇನ್ನೂ ಆಕ್ಷೇಪಣೆ ಸಲ್ಲಿಸದೇ ಇರೋದ್ರಿಂದ ಸೋಮವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿರೋರು ಕ್ಷಣ ಕ್ಷಣಕ್ಕೂ ನರಕ ಅನುಭವಿಸ್ತಾ ಇರೋದಂತೂ ಸುಳ್ಳಲ್ಲ. ಬಳ್ಳಾರಿಯಿಂದ ಬಸವರಾಜ್ ಜೊತೆ ಗಂಗಾಧರ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಕೋಲ್ಕತ್ತಾ ಟ್ರೈನಿ ವೈದ್ಯ ರೇಪ್ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ನಡೆಸಲಾಗ್ತಿರುವ ಪ್ರತಿಭಟನೆ ಅಂತ್ಯವಾಗಿದೆ. ಇಂದು ವೈದ್ಯರು ಕೋಲ್ಕತ್ತಾದಲ್ಲಿ ಮೆರವಣಿಗೆ ನಡೆಸಿದ್ರು. ಸಿಬಿಐ ತನಿಖೆ ಚುರುಕುಗೊಳಿಸುವಂತೆ ಒತ್ತಾಯಿಸಿದ್ದು ನಾಳೆಯಿಂದ ಕೆಲಸಕ್ಕೆ ಮರಳಲಿದ್ದಾರೆ. ಮಹಿಳಾ ಶೌಚಾಲಯದಲ್ಲಿ ಕ್ಯಾಮೆರಾ ಇಟ್ಟಿದ್ದವನನ್ನ ವಿದ್ಯಾರ್ಥಿನಿಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಎಸಿಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಘಟನೆ ನಡೆದಿದ್ದು, ಅದೇ ಕಾಲೇಜಿನ ವಿದ್ಯಾರ್ಥಿ ಕೃತ್ಯ ಎಸಗಿದ್ದು ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಪ್ಯಾಲೆಸ್ತೇನ್ ಪರ ಬರವಣಿಗೆಯ ಬಾವುಟ ಪ್ರದರ್ಶನ ವಿಚಾರಕ್ಕೆ 4 ಬಂಧಿಸಲಾಗಿದೆ. ಕಿಡಿಗೇಡಿಗಳು ಈದ್ ಮಿಲಾದ್ ಮೆರವಣಿಗೆ ವೇಳೆ ಫ್ರೀ ಪ್ಯಾಲೆಸ್ತೇನ್ ಬರಹದ ಬಾವುಟ ಪ್ರದರ್ಶನ ಮಾಡಿದ್ರು. ಉತ್ತರ ಕನ್ನಡದ ಕುಮಟಾದ ತದಡಿ ಎಂಬಲ್ಲಿ ಮೀನುಗಾರಿಕೆಗೆ ತೆರಳಿದ ಬೋಟ್ ಅಳವಿಯಲ್ಲಿ ತುಂಬಿದ ಹೂಳಿಗೆ ಡಿಕ್ಕಿ ಹೊಡೆದಿದೆ. ಕರಾವಳಿ ಪೊಲೀಸ್ ಪಡೆ ಮೀನುಗಾರರ ಜೀವ ಉಳಿಸಿದ್ದು ಭಾರೀ ಅನಾಹುತ ತಪ್ಪಿದೆ. ಪಿಎಂ ವಿಶ್ವಕರ್ಮ ಯೋಜನೆಗೆ ಇದೀಗ ವರ್ಷದ ಸಂಭ್ರಮ. ಈ ಹಿನ್ನೆಲೆ ಪ್ರಧಾನಿ ಮಹಾರಾಷ್ಟ್ರದ ವಾರ್ಧಾದ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು QR ಕೋಡ್ ಬಳಸಿ ಡಿಜಿಟಲ್ ಪಾವತಿ ಮಾಡಿ ವಿಶ್ವಕರ್ಮ ಕುಶಲಕರ್ಮಿಗಳು ತಯಾರಿಸಿದ ಜಗನ್ನಾಥನ ಕಲಾಕೃತಿಯನ್ನ ಖರೀದಿಸಿದ್ರು. ಹರಿಯಾಣದಲ್ಲಿ ಗೆಲುವು ಸಾಧಿಸಲು ಎಎಪಿ ಕಸರತ್ತು ನಡೆಸುತ್ತಿದೆ. ಹರಿಯಾಣಕ್ಕೆ ಭೇಟಿ ನೀಡಿದ ಎಎಪಿ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಯಮುನಾ ನಗರದಲ್ಲಿ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶಿಸಿದ್ರು. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಭರ್ಜರಿ ತಯಾರಿ ನಡೆದಿದೆ. ಖ್ಯಾತ ಸಾಹಿತಿ ಹಂಪ ನಾಗರಾಜಯ್ಯ ಈ ಬಾರಿ ದಸರಾ ಉದ್ಘಾಟಿಸಲಿದ್ದಾರೆ ಎಂದು ಸಿಎಂ ತಿಳಿಸಿದ್ದಾರೆ. ನಾಗರಾಜಯ್ಯ ನ್ಯೂಸ್ 18 ಜೊತೆ ಸಂತಸ ಹಂಚಿಕೊಂಡ್ರು. ಇದು ನಾನು ನಿರೀಕ್ಷಿಸಿರಲಿಲ್ಲ. ಇದು ನಾನು ಬರುತ್ತೆ ಅಂತ ಕನಸು ನನಸುಗಳಲ್ಲಿ ನನಗೆ ಆ ಥರ ಆಲೋಚಿಸಿದವನೇ ಅಲ್ಲ. ಹೀಗೆ ಇದ್ದಕ್ಕಿದ್ದ ಹಾಗೆ ಈ ಲಾಟ್ರಿಯಲ್ಲಿ ಅವರಿಗೆ ಬಹುಮಾನ ಬರುತ್ತಲ್ಲ, ಹಾಗೆ ನನಗೆ ಪ್ರಾಪ್ತವಾದದ್ದು. ಇದರಿಂದ ನನಗೆ ತುಂಬ ಸಂತೋಷ ಆಗಿದೆ, ಪುಳಕ ಆಗಿದೆ, ರೋಮಾಂಚನ ಆಗಿದೆ.